ಏನಿವತ್ತು ಯಾರು ರೋಡಲ್ಲಿ ಓಡಾಡ್ತಾನೆ ಇಲ್ವಲ್ಲ. ನನಗೂ ಒಬ್ಳೆ ಕೂತು ಕೂತು ಯಾಕೋ ಬೇಜಾರಾಯ್ತಾ ಇದೆ. ಯಾರಾದರೂ ಸಿಕ್ಕಿದ್ರೆ ಮಾತಿಗೆ ಚೆನ್ನಾಗಿರ್ತಿತ್ತು. ಅತ್ತೆ ಅತ್ತೆ, ನೀವಿಲ್ಲಿದ್ದೀರಾ? ಯಾಕೆ ಶಾಂತ, ಏನಾಯ್ತು? ಏನಿಲ್ಲ ಕಣತೆ, ರಾತ್ರಿಗೆ ಅಡುಗೆ ಏನು ಮಾಡೋಣ? ಅಡುಗೆಗೆ ಯಾಕೋ ನನಗೆ ಕೋಳಿ ಸಾರು ತಿನ್ನಬೇಕು ಅನ್ನಿಸ್ತಾ ಇದೆ. ಕೋಳಿ ಇಳಿಸ್ತತ್ತನ ಕೇಳು. ಸರಿ ಕಣತೆ, ಕೇಳ್ತೀನಿ. ಕೇಳು, ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡ. ಗುಂಡ ಕೇಳ್ತಿದ್ದ, ಮಾಡೋಣ ಅಂತ ಕೇಳಿದ್ವು ಅಮ್ಮ ಅಂತ ಹೇಳು ಅಷ್ಟೆ. ಸರಿ ಆಯ್ತು. ಯಾರೋ ಈ ಕಡೆಗೆ ಬರ್ತಿರಂಗ ಅವ್ರೆ. 1 ಗಂಟೆ ಕುಂಡ್ರಿಸ್ಕೊಂಡು ಮಾತಾಡ್ಬಿಟ್ಟು ಕಳ್ಸೋಣ ಇರಿ. ಓಹೋ, ನಮ್ಮ ಕಾಳೆಗೌಡನ ಸೊಸೆ ಥರ ಕಾಣ್ತಾವಳೆ. ಅಜ್ಜಿ, ಏನು ಆಚೆಗಡೆ ಕುತ್ಕೊಂಡ್ಬಿಟ್ಟಿದ್ದೀರಾ ಒಬ್ರೆ? ಏ ಇಲ್ಲ ಕಣ್ ಬಾರೆ ಗೌರಿ, ಹಿಂಗೆ ಕೂತಿದ್ದೆ ಸುಮ್ಮನೆ. ಬಾ ಕುತ್ಕೊ ನೀನು. ಇಲ್ಲ ಕಣಜ್ಜಿ, ಮನೆ ತಕ್ಕ ಹೋಗ್ಬೇಕು. ರಾತ್ರಿಗೆ ಅಡುಗೆ ಮಾಡು ಅಂತ ಹೇಳೋರು ನಮ್ಮತ್ತೆ. ಮನೆಗೆ ಹೋಗಿ ಏನೈತೆ ತರಕಾರಿ ನೋಡ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕು ಕಣಜ್ಜಿ. ಓ, ಇನ್ನೂ ರಾತ್ರಿಗೆ ತಾನೇ? ಕುತ್ಕೋ, ಇನ್ನೂ 5 ಗಂಟೆ ಕಣ. ಹೋಗಿ ಮಾಡಿವಂತೆ, ಬಾ ಕುತ್ಕೋ. ಓ, ಇನ್ನೇನಜ್ಜಿ ಸಮಾಚಾರ? ಎಲ್ಲಿ ಶಾಂತಕ್ಕ ಕಾಣಿಸ್ತಾನೆ ಇಲ್ಲ? ಒಳಗೆ ಏನೋ ಕೆಲಸ ಮಾಡ್ತಾವಳೆ ಅನಿಸ್ತದೆ. ಓ ಹೌದಾ? ಶಾಂತಕ್ಕ ಶಾಂತಕ್ಕ. ಓ ಗೌರಿ, ಏನು ನಮ್ಮನೆ ಕಡೆ ಬಂದ್ಬಿಟ್ಟಿದೀಯಾ ತುಂಬ ದಿನ ಆದಮೇಲೆ? ಏನಿಲ್ಲ ಕಣ್ ಶಾಂತಕ್ಕ, ಹಿಂಗೆ ತೋಟದ ಕಡೆ ಹೋಗಿದ್ದೆ. ಅಜ್ಜಿ ಕೂತಿತ್ತಲ್ಲ, ಬಾ ಕುತ್ಕೋ ಅಂತು, ಅದಕ್ಕೆ ನಿಮ್ಮನ್ನು ಕರೆದೆ. ಕುತ್ಕೊಳ್ಳಿ ಶಾಂತಕ್ಕ. ಇಲ್ಲ ಕಣೆ ಗೌರಿ, ನಾನು ಅಡುಗೆ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಶಾಂತಕ್ಕ ಕುತ್ಕೋ, ಒಂದು 5 ನಿಮಿಷ ಏನಾಗಲ್ಲ, ನಾನು ಹೋಗಿ ಅಡುಗೆ ಮಾಡಬೇಕು ಕಣ. ಅಲ್ಲ, ಈ ಗೌರಿನ ನನ್ನ ಜೊತೆ ಮಾತಾಡೋಕೆ ಕುತ್ಕೋ ಅಂದರೆ ಇವಳು ಶಾಂತಿನ ಕರ್ಕೊಂಡು ಕೂರಿಸ್ಕೊತಾವಳಲ್ಲ ಮಾತಿಗೆ. ಸರಿ ಹೇಳ ಗೌರಿ, ಇನ್ನೊಂದು ಸಮಾಚಾರ? ಹೋಗಿದ್ದ ಊರ ಕಡೆಗೆ ಅಮ್ಮನ ಮನೆಗೆ? ಕಣಕ್ಕ ಹೋಗಿದ್ದೆ. ನಮ್ಮ ಹುಡುಗರಿಗೆ ಸ್ಕೂಲಿಗೆ ರಜೆ ಇತ್ತಲ್ಲ, 15 ದಿನ ಹೋಗಿದ್ದು ಬಂದೆ. 15 ದಿನ ಹೋಗಿದ್ದ? ಕಣ್ ಶಾಂತಕ್ಕ, 15 ದಿನ ರಜೆ ಇತ್ತಲ್ಲ, ನಮ್ಮ ಅತ್ತೆ ಹೋಗ್ಬಾ ಅಂದರು, ಅದಕ್ಕೆ ಹೋಗಿದ್ಬಿಟ್ಟು ಬಂದ ನಾನು ಹುಡುಗರು. ಯಾಕಜ್ಜಿ, ನೀನು ಕಳ್ಸಲ್ವ ಶಾಂತಕ್ಕನವ್ರ ಅಮ್ಮನ ಮನೆಗೆ? ಏ ಗೌರಿ, ಅವಳು 3 ದಿನ ಹೋಗಿ ಇದ್ದು ಬಂದು ತಗೋ, ಹೋದ ವಾರ. ಕಣೆ ಗೌರಿ, 3 ದಿನ ಹೋಗ್ಬಿಟ್ಟು ಬಂದೆ ಹೋದ ವಾರ. ನಮ್ಮ ಅತ್ತೆ 3 ದಿನದ ಮೇಲೆ ಹೋಗಕ್ಕೆ ಬಿಡಲ್ಲ ಕಣೆ. ಏ ಶಾಂತ, ಗೌರಿ ಮಕ್ಕಳನ್ನು ಕರ್ಕೊಂಡು 15 ದಿನ ಇದ್ಬಿಟ್ಟು ಬಂದಿರೋದು. ನೀನು ಆ ಹುಡುಗಂಗೆ ರಜೆ ಸಿಕ್ಕಿದ್ರೆ ಸಾಕು, ಆ ಹುಡುಗನ ಇಲ್ಲೇ ಬಿಟ್ಬಿಟ್ಟು ನೀನೇ ಓಡೋಗಕ್ಕೆ ಕಾಯ್ತಾ ಇರ್ತೀಯ. ಕರ್ಕೊಂಡೋಗು ಆ ಹುಡುಗನ ನಿನ್ನ ಜೊತೆಲಿ, ಯಾಕೆ ಬೇಡ ಅಂತಾರೆ? ಆ ಹುಡುಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ತಲೆ ತಿನ್ನಿಕ್ತಾನೆ. ಮ್ಯಾಗಿ ಮಾಡ್ಕೊಡಜ್ಜಿ, ಅದು ಮಾಡ್ಕೊಡಜ್ಜಿ, ಇದು ಮಾಡ್ಕೊಡಜ್ಜಿ, ನನಗೆ ಬರ್ದಿರೋದೇ ಕೇಳ್ತಾನೆ ಆ ಹುಡುಗ. ನಾನು ಹೆಂಗೆ ಸಂಭಾಳಿಸ್ಲಿ ಅವನ್ನ? ಅತ್ತೆ, ನಾನಿದ್ದಾಗ ಮಾಡ್ಕೊಡಲ್ವ ಯಾವಾಗ್ಲೂ? ನೀವೊಂದು 3 ದಿನ ಮಾಡ್ಕೊಡ್ಬೇಕಪ್ಪ. ಏನು ಮೊಮ್ಮಗು ತಾನೇ ಮಾಡ್ಕೊಡ್ತೀರಾ? ಯಾಕಜ್ಜಿ, ನಿನಗೆ ಮ್ಯಾಗಿ ಗೀಗಿ ಮಾಡಕ್ಕೆ ಬರಲ್ವಾ? ಇಲ್ಲ ಕಣೆ ಗೌರಿ, ಅದು ಏನು ಮ್ಯಾಗಿನೋ ಮಾಡಕ್ಕೆ ಬರಲ್ಲ ನನಗೆ. ಆ ಹುಡುಗ ಬೇರೆ ಯಾವಾಗಲೂ ಅದನ್ನೇ ಕೇಳ್ತಿರ್ತಾನೆ. ಏನಿಲ್ಲ ಕಣಜ್ಜಿ, ಬಿಸಿನೀರು ಕಾಯಿಸ್ಬಿಟ್ಟು ಅದರೊಳಗೆ ಮ್ಯಾಗಿ ಪ್ಯಾಕೆಟಲ್ಲೇ ಪುಡಿ ಕೊಟ್ಟಿರ್ತಾರೆ. ಆ ಮ್ಯಾಗಿನ ಹಾಕ್ಬಿಟ್ಟು ಅದನ್ನು ಉದುರಿಸ್ಬಿಟ್ರೆ 5 ನಿಮಿಷಕ್ಕೆ ಕೈ ಆಡಿದ್ರೆ ಸಾಕು ಕಣಜ್ಜಿ, ಆಗ್ಬಿಡ್ತದೆ. ಹೌದಾ? ಇಷ್ಟೊಂದು ಈಸಿನ ಮ್ಯಾಗಿ ಮಾಡೋದು? ಕಣತೆ, ಅಷ್ಟೇಯ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಅದೇನು ದೊಡ್ಡದು ಅಂತ ನಾವು ಬರಲ್ಲ ಅಂತೀರ. ಆಯ್ತು ಬಿಡು, ಇನ್ನೊಂದ್ಸರಿ ಹೋದಾಗ ಕೇಳಿದ್ರೆ ಮಾಡಿಕೊಟ್ಟಾಯ್ತು. ಸರಿ ಕಣಜ್ಜಿ, ಸರಿ ಕಣ್ ಶಾಂತಕ್ಕ, ನಾನು ಇನ್ನು ಬರ್ತೀನಿ. ನಾನು ಅಡುಗೆ ಮಾಡಬೇಕು. ನಮ್ಮತ್ತೆ ಎಲ್ಲೋದ್ಲು ಅಂತ ಆಮೇಲೆ ಬೈಯಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಊರ ಮುಂದೆ. ಸರಿ ಹೋಗು, ನಿಮ್ಮತ್ತೆ ಬೈಯಕ್ಕೆ ಮುಂಚೆ ಹೋಗಿ ಮನೆಗೆ ಸೇರ್ಕೊ. ಫೋನ್ ತಗೊಳ್ತೀನಿ ಅಂದ್ರು, ಅದಕ್ಕೆ ಮಸಾಲೆ ಒಂಚೂರು ರೆಡಿ ಮಾಡ್ಕೊತಾ ಇದ್ದೆ.
ಹ್ಞೂ ಸರಿ ನಡಿ, ನಾನು ಏನಾರ ಬಿಡಿಸ್ಕೊಡೋದಿದ್ರೆ ಬಿಡಿಸ್ಕೊಡ್ತೀನಿ, ರೆಡಿ ಮಾಡ್ಕೊಳ್ಳಿ. ಸರಿ ಬನ್ನಿ ಅತ್ತೆ. ಶಶಿ, ಇವತ್ತು ನೋಟ್ಸ್ ಬರ್ಕೊಂಡೆ ಇಲ್ಲ ಕ್ಲಾಸಲ್ಲಿ? ಲೇ ಮಂಜ, ಇವತ್ತು ನಾನು ಪೆನ್ನೇ ತಗೊಂಬಂದಿರಲಿಲ್ಲ ಕಣ್ಲ, ಅದಕ್ಕೆ ಮೇಷ್ಟ್ರು ಹೇಳುವಾಗ ಸುಮ್ಮನೆ ಕೂತಿದ್ದೆ. ನೀನು ಬರ್ಕೊಂಡ? ಇಲ್ಲ ಕಲ್ಲ ಶಶಿ, ನಾನು ಇವತ್ತು ಕಾಲೇಜ್ಗೆ ಬುಕ್ಕೆ ತಂದಿರಲಿಲ್ಲ ಕಲ್ಲ, ಹಿಂದೆಗಡೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ನೀವ್ಯಾರ ಬರ್ದಿದ್ರೆ ಇಸ್ಕೊಂಡು ಜೆರಾಕ್ಸ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೆ. ಹೌದೇನ್ಲ ಮಂಜ, ಬುಕ್ ತಂದಿರ ಬಂದಿದ್ದ? ಹ್ಞೂ ಸರಿ ಬಿಡು, ಯಾರಾರ ಬರ್ದಿರೋರಿದ್ರೆ ಈಸ್ಕೊಂಡು ಇಬ್ರು ಜೆರಾಕ್ಸ್ ಮಾಡ್ಕೊಳ್ಳೋಣ. ಹಂಗೆ ಮಾಡೋಣ ಬಿಡ್ಲಾ ಶಶಿ. ಬಸ್ ನಮ್ಮೂರ್ದೆ ಕಲ್ಲ ಶಶಿ, ಬಾರ್ಲ ಹೋಗೋಣ, ಬೇಗ ಹೋಗಿ ಸೀಟಾರ ಇಟ್ಕೊಳ್ಳೋಣ. ಹ್ಞೂ ನಡಿಲ ಮಂಜ, ಮುಂದಕ್ಕೆ ಬಿರ್ಬರ್ನೆ ಬೇಗ ಹೋಗಿ ಇಟ್ಕೊಳ್ಳೋಣ, ಕುತ್ಕೊಂಡು ಹೋಗ್ಬೋದು ಊರವ್ರಿಗೂ. ಇಲ್ಲ ಅಂದ್ರೆ ಜನದ ಮಧ್ಯೆ ಈಸ್ಕಾಕ್ಬಿಡ್ತಾರೆ ನಮ್ಮನ್ನ. ಏನಿವತ್ತು ಬಸ್ಸೇ ಗೊತ್ತಿಲ್ವಲ್ಲ ಬೆಂಗಳೂರು ಕಡೆಗೆ? ಓ ಗೌಡ್ರೆ, ಏನು ಬಸ್ಸಿಗೆ ಕಾಯ್ತಿದ್ದೀರಾ? ಹೂಕಂಡು ಬಾ ಶಿವಣ್ಣ, ಒಂಚೂರು ಪ್ಯಾಟ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಕಾಯ್ತಾ ಇದ್ದೆ. ಯಾಕೋ ಬಸ್ಸೇ ಬರಲಿಲ್ವಲ್ಲ ಇಷ್ಟೊತ್ತಾದರೂ? ಇಲ್ಲ ಕಣಣ್ಣ, ಬರ್ತದೆ. ಈ ಕಾಲೇಜ್ ಹುಡುಗರು ಇರ್ತಾರಲ್ಲ, ಎಲ್ಲ ತುಂಬ್ಕೊಂಬಿಟ್ಟಿರ್ತಾರೆ. ಒಂಚೂರು ಲೇಟ್ ಆಯ್ತದ ನಿಲ್ಲಿಸ್ಕೊಂಬರೋಕ್ಕೆ, ಎಲ್ಲ ಊರಲ್ಲೂ ನಿಲ್ಲಿಸ್ಕೊಂಬರ್ಬೇಕಲ್ಲ, ಒಂಚೂರು ಲೇಟ್ ಆಯ್ತದ ಅಷ್ಟೇ. ಬರ್ತದಿರಿ, ನಾನು ಒಂಚೂರ ಪ್ಯಾಟೆ ಕಡೆಗೆ ಹೋಯ್ತಾ ಇದ್ದೆ. ಓ ಹೌದಾ, ನೀನು ಪ್ಯಾಟೆಗೆ ಹೋಯ್ತಿದೀಯಾ? ಏನು ಸಮಾಚಾರ? ಏನಿಲ್ಲ ಕಣಣ್ಣ, ನಮ್ಮ ತೋಟಕ್ಕೆ ಒಂಚೂರ ಹಂಗೆ ಗೊಬ್ಬರ ತರಬೇಕಾಗಿತ್ತು. ಹೇಳಿದ್ದೆ ನಮ್ಗೆ ಗೊತ್ತಿರೋರು ಅಂಗಡಿಲಿ, ಅಲ್ಲೇ ಪ್ಯಾಟೆಲಿ. ಅವರು ಬನ್ನಿ ಇವತ್ತು ಅಂದಿದ್ರು, ಅದಕ್ಕೆ ಹೋಗೋಣ ಅಂತ ಹೋಯ್ತಿದ್ದೀನಿ. ಓ ಸರಿ ಬಾ. ಇನ್ನೇನು ಶಿವಣ್ಣ ಸಮಾಚಾರ? ಎಷ್ಟೇ ಆಡುಗಳಿನ್ನವೀಗ? ಜಾಸ್ತಿ ಏನಿಲ್ಲ ಕಳೆಗೌಡ್ರೆ, ಎಲ್ಲೋ ಒಂದು 4 ಅಷ್ಟೇ. ಎಲ್ಲ ಮಾರಾಕ್ಬಿಟ್ಟೆ ನಾನು. ಹೋದ್ವಾರ ಶುಕ್ರವಾರ ಸಂತೆಗೆ ಇಟ್ಕೊಂಡೋಗಿ ಒಂದು 10 ಮರಿ ಮಾರ್ಕೊಂಬಂದ್ಬಿಟ್ಟೆ ಕಾಳೆಗೌಡ್ರೆ. ಓ ಹೌದಾ, 10 ಮರಿ ಮಾರ್ದ? ಎಷ್ಟು ಕೋದು ಒಂದೊಂದು ಮರಿ ಹಂಗಾರೆ? ಒಂದೊಂದು ಮರಿ ಒಂದು 10 ಸಾವಿರಕ್ಕೆ ಹೋದ ಕಾಳೆಗೌಡ್ರೆ. 10 ಸಾವಿರಕ್ಕೆ ಹೋದು. ಓ ಜೋರಾಗಿ ಮಾಡ್ಕೊಂಬಿಟ್ಟಿದ್ದೀಯ ಹಂಗಾರೆ ದುಡ್ಡ ಹೋದ ವರ್ಷ ಅಂತಲೇ? ಓ ಎಷ್ಟಿದ್ರು ಕಡಿಮೆನೆ ಬನ್ನಿ ಕಾಳಿಗೌಡ್ರೆ, ಈ ಗೊಬ್ಬರಕ್ಕೆ ಅದಕ್ಕೆ ಇದಕ್ಕೆ ಅಂತಲೇ ಎಲ್ಲ ಆಗೋಯ್ತದೆ. ಅದು ಸರಿಯೇ ಬಿಡು ಶಿವಣ್ಣ. ಎಷ್ಟವು ನಿಮ್ಮವು ಆಡೀಗ? ನಮ್ಮವು ಒಂದು 17 ಅವೆ. ಓ ಹೌದಾ, ಹಂಗಾದ್ರೆ ಮುಂದಿನ ಶುಕ್ರವಾರ ಮಾರ್ಕೊಂಬಿಡಿ ಕಾಳೆಗೌಡ್ರೆ, ಒಳ್ಳೆ ಚೆನ್ನಾಗೈತೆ ರೇಟು. ಹೋಯ್ತಾ ಕಮ್ಮಿ ಏನು ಆಗಲ್ಲ, ಆದರೂ ಒಂದು 4 ಇಟ್ಕೊಂಡು ಮಾರಾಕಿ, ನಿಮಗೂ ಎಲ್ಲಾನು ನೋಡ್ಕೊಳ್ಳೋದು ಕಷ್ಟವೇ. ಹೂಕಂಡು ಶಿವಣ್ಣ, ಇಕ್ಕಂಡಷ್ಟು ನಮಗೆ ತೊಂದರೆ. ಈ ಕಳ್ಳರು ಜಾಸ್ತಿ ಆಗಿರೋದ್ರಿಂದ ಅದು ಯಾವಾಗ ಎತ್ತಾಕೊಂಡು ಹೋಯ್ತಾರೆ ಆಡುಗಳನ್ನ ಅನ್ನೋದೇ ಗೊತ್ತಾಗಲ್ಲ. ನಾನು ಹೋದ್ವಾರ ಯಾವ ಮಾರಿದ್ರೆ, ಈ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಅವರಲ್ಲ ಮಂಜ ಶಶಿ, ಅವರೇ ಇಟ್ಕೊಂಡು ಹೋಗ್ಬಿಡೋರು ನನ್ನ ಆಡನ್ನ. ಹಂಗಾದ್ರೆ ಮುಂದಿನ ಶುಕ್ರವಾರ ಮಾರಾಕ್ಬಿಡಿ ಕಾಳೆಗೌಡ್ರೆ. ಆಮೇಲೆ ಯಾರ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಆಮೇಲೆ ದುಡ್ಡು ಇಲ್ಲ ಆಡು ಇಲ್ಲ ಅನ್ನಂಗೆ ಆಗ್ಬಿಡ್ತದೆ. ನನ್ನ ಮಕ್ಕಳು ಏನಾರ ಕದ್ರೆ, ಆಮೇಲೆ ಕದ್ದಿರೋದು ಯಾರು ನೋಡಿಲ್ಲ ಅಂದರೆ ನಾವು ಅವ್ರನ್ನ ದೂರಕ್ಕೂ ಆಗಲ್ಲ, ಏನೂ ಇಲ್ಲ. ಕಣ್ ಶಿವಣ್ಣ, ಹಂಗೆ ಮಾಡಬೇಕು. ಮುಂದಿನ ಶುಕ್ರವಾರ ಸಂತೆಗೆ ಇಟ್ಕೊಂಡು ಹೋಗ್ಬಿಟ್ಟು ಒಂದು 10 ಕುರಿ ನಾನು ಮಾರ್ಕೊಂಬಂದ್ಬಿಡ್ಬೇಕು ಶಿವಣ್ಣ. ಸರಿ ಕಾಳೆಗೌಡ್ರೆ, ಬನ್ನಿ, ಬಸ್ ಬತ್ತು ಹೋಗೋಣ ಬನ್ನಿ. ನಡಿ ಶಿವಣ್ಣ. ಸರಿ ಫ್ರೆಂಡ್ಸ್, ನಾವಿನ್ನು ಬರ್ತೀವಿ. ನೀವು ನಿಮ್ಮ ಆಡುಗಳನ್ನ ಜೋಪಾನವಾಗಿ ನೋಡಿಕೊಂಡು ಮುಂದಿನ ವಾರ ಸಂತೆಗೆ ಒಳ್ಳೆ ರೇಟ್ ಅದೇ ಮಾರಾಕ್ಬಿಡಿ. ಹೌದು ಫ್ರೆಂಡ್ಸ್, ನಮ್ಮೂರಲ್ಲೇ ಇರೋ ಥರ ಕಳ್ಳನ ಮಕ್ಕಳು ಇರ್ತಾರೆ ಎಲ್ಲ ಊರಲ್ಲೂ. ಒಂದು ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡು ಸಂತೆಗೆ ಮಾರೋವರೆಗೂ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ನಿಮ್ಮ ಆಡು ಕುರಿಗಳ. ಹೌದು ಫ್ರೆಂಡ್ಸ್, ಹಿಂಗೆ ನಮ್ಮ ವೀಡಿಯೋಸ್ನ ನೋಡ್ತಾ ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ. ನಾವಿನ್ನು ಬರ್ತೀವಿ. ಸರಿ ಹೋಗೋಣ ಕಾಳೆಗೌಡ್ರೆ.
ಹ್ಞೂ ನಡಿ ಶಿವಣ್ಣ. ಸರಿ ಫ್ರೆಂಡ್ಸ್ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.